ಸೊ ಗೈಸ್ ಎಕ್ಸೈಟೆಡ್ ಫಾರ್ ಯುವರ್ KCT ರಿಸಲ್ಟ್ಸ್. ನಾಳೆ 2 o'clock ಅಫಿಷಿಯಲ್ KCT ವೆಬ್ಸೈಟ್ಸ್ ಮೇಲೆ ನಿಮ್ಮ ರಿಸಲ್ಟ್ಸ್ ಬರವ. ಸೊ ಧಕ್ ಹೊರೆಲ್ಲ ಡೋಂಟ್ ವರಿ ಗೈಸ್. ಸೊ ಈಗ ರಿಸಲ್ಟ್ಸ್ ಬರ್ತವೆ. ರಿಸಲ್ಟ್ಸ್ ಬಂದ್ಮೇಲೆ ಇನ್ನೂ ಬಿ ಕನ್ಫ್ಯೂಷನ್ ತೆಗಿದ್ರಿ ಯಾವ ಫೀಲ್ಡ್ ಚೂಸ್ ಮಾಡಬೇಕು ಅಥವಾ ಯಾವ ಕಾಲೇಜ್ ಚೂಸ್ ಮಾಡಬೇಕು ಅಂತಂದ್ರೆ. ಸೊ ವಿ ಆರ್ ಹಿಯರ್ ಫಾರ್ ದ್ಯಾಟ್. ಸೊ ಈ ಈಸ್ ಮೈ ಬ್ರದರ್. ಅವ ಇದು ಆಪ್ಷನ್ ಎಂಟ್ರಿ ಆಗಲಿ KCT ಕೌನ್ಸಿಲಿಂಗ್ ಒಳಗೆ ಈಸ್ ಅನ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಆ್ಯಂಡ್ ಈಸ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ನಾನು ಅದರೊಳಗೆ ಸ್ವಲ್ಪ ರಿಸರ್ಚ್ ಮಾಡಿ ಇಬ್ರು ಕಲಿತು ಮ್ಯಾಕ್ಸಿಮಮ್ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ಈ ಸೀರೀಸ್ ಸ್ಟಾರ್ಟ್ ಮಾಡತ್ತೀವಿ. ಸೊ ಲೆಟ್ಸ್ ಬಿಗಿನ್. ಸೊ कॉलेज चूज करना ज्यादा मुश्किल है या गर्लफ्रेंड चूज करना? डेफिनेटली फॉर नो कॉलेज, बट गलत चॉइस दोनों जगह महंगी पड़ सकती है. ಸೊ ಕಪಾಟ್ ಗೈಸ್, ದ ಫಸ್ಟ್ ಥಿಂಗ್ ಇಸ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇವಾಗ ಎಲ್ಲರೂ ಜಾಸ್ತಿ ಜನ ರಿಸಲ್ಟ್ ಬಂದ್ಮೇಲೆ ಏನು ಮಾಡ್ತಾರೆ ಅಂದರೆ ರಿಸರ್ಚ್ ಮಾಡದೇ ಇರೋ ಸುಮ್ಮನೆ ಆಪ್ಷನ್ ಎಂಟ್ರಿ ಆಗಿಬಿಡ್ತಾರೆ ಅಥವಾ ಸೈಬರ್ ಸೆಂಟರಿಗೆ ಹೋಗ್ಬಿಟ್ಟು ಯಾವುದಾದ್ರು ಲಿಸ್ಟ್ ಅಂದರೆ ಅವರಾಗಿ ಹಾಕ್ಬಿಡ್ತಾರೆ. ಸೊ ನಿಮ್ಗೆ ಗೊತ್ತಾಗಲ್ಲ. ಸೊ ಇಷ್ಟು 2 years ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗಿಬಿಡ್ತು. ಸೊ ನೀವು 2 years ಎಫರ್ಟ್ಸ್ ಹಾಕಿರೋದು ಅದೇ ಬೆನಿಫಿಟ್ ಮಾಡಲಿ ಜಾಸ್ತಿ ಅಂತ. ಸೊ ಇವಾಗ ಆಪ್ಷನ್ ಎಂಟ್ರಿ ಯಾವ ಥರ ಇದು ಸೆಲೆಕ್ಟ್ ಮಾಡಬೇಕು. ದ ಫಸ್ಟ್ ಥಿಂಗ್ ಈಸ್ ಫಸ್ಟ್ ಕ್ಲಿಯರ್ ಮಾಡ್ಕೋರಿ ಕಿ ಯಾವ ಬ್ರಾಂಚ್ ಯಾವ ಫೀಲ್ಡ್ ಒಳಗೆ ಹೋಗ್ಬೇಕಂತದ. ಸೊ ಇವಾಗ KCET ಥ್ರೂ ಕೌನ್ಸಿಲಿಂಗ್ ಮಾಡ್ಬೇಕಂದ್ರೆ ಅಗ್ರಿ ಅದ, ವೆಟರ್ನರಿ ಅದ, ನರ್ಸಿಂಗ್ ಅದ, B ಫಾರ್ಮಾ ಡಿ ಅಂಡ್ ದೆನ್ ಕಮ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ಸ್. ಸೊ ಇವ್ರೊಳಗೆ ನೀವು ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಯಾವ ಕಾಲೇಜಸ್ ಲಿಸ್ಟ್ ತಗೋಬೇಕು, ಕಾಲೇಜ್ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅದಂತ. ಸೊ ಇವಾಗ NAC ಗ್ರೇಡ್ ಅಂತ ಬಿಡ್ತಾರೆ ಇಂಜಿನಿಯರಿಂಗ್ ಒಳಗೆ, ಅಥವಾ ನೀವು ಕಾಲೇಜ್ ರ್ಯಾಂಕಿಂಗ್ಸ್ ಬೇಕಂತಂದ್ರೆ NIRF ರ್ಯಾಂಕಿಂಗ್ಸ್ ಇರ್ತಾವೆ. ಸೊ ಅದ್ರ ಬೇಸಿಸ್ ಮೇಲೆ ಕಾಲೇಜಸ್ ಲಿಸ್ಟ್ ಮಾಡಿರಿ. ನೆಕ್ಸ್ಟ್ ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡ್ಬೇಕಂತ ನಾವು ನೆಕ್ಸ್ಟ್ ಸೀರೀಸ್ ಒಳಗೆ ಹೆಲ್ಪ್ ಮಾಡ್ತೀವಿ. ಸೊ ಏನೇ ಇದ್ರಿ ಗೈಸ್ ಕಮೆಂಟ್ ಹಾಕ್ರಿ ಅಥವಾ DM ಮಾಡಿರಿ. ಸೊ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಗೈಸ್. ಸೊ ಕೀಪ್ ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್.